ಪ್ರಿಯಾಂಕಾ ಖರ್ಗೆ ಅವರು ಬಹಳ ನಮ್ಮ ರಾಜ್ಯದ ಒಬ್ಬ ಉದಯೋನ್ಮುಖ ನಾಯಕ. ಅವರು ಮುಂದಿನ ಮುಖ್ಯಮಂತ್ರಿಗಳು ಕೂಡ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾರೆ ಅಂತ ಹೇಳಿ ಎಲ್ಲ ಅವರು ಹೇಳ್ತಾರೆ, ಬೇರೆಯವರು ಕೂಡ ಹೇಳ್ತಿದ್ದಾರೆ. ನೀವ ಹೇಳಿದ್ದು ಆದ್ರ ಹಂಗಾಗಿ ಯಾರ್ಯಾರು ಬಿಜೆಪಿ ಸೇರ್ತಾರ ಗೊತ್ತಾಗಲ್ಲ. ಕಮಲ್ನಾಥ್ ಸೇರ್ತಾರೆ, ಅವ್ರ ತಂದೆಯವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಸುದ್ದಿ ಎದ್ದೈತಿ, ಬಿಜೆಪಿಗೆ ಬರ್ತಾರೆ. ನಮ್ ಕುಟುಂಬದ ಹೆಣನೂ ಹೋಗಲ್ಲ ಅಲ್ಲಿ, ಹೆಣ ಕೂಡ ಹೋಗಲ್ಲ ಅಲ್ಲಿ ಬಿಜೆಪಿಗೆ, ಸಾಧ್ಯನೇ ಇಲ್ಲ. ಇಂಥವ್ರು ಬಹಳ ನಮ್ ರಕ್ತದಲ್ಲೇ ಇಲ್ಲ, ರಕ್ತದಲ್ಲೇ ಇಲ್ಲ. ಎಷ್ಟು ಹೆಂಗೆ ಸಂವಿಧಾನ ನಿಮ್ ರಕ್ತದಲ್ಲಿಲ್ಲ, ಹಂಗೆ RSS ನಮ್ ರಕ್ತದಲ್ಲಿಲ್ಲ. ಸಂವಿಧಾನವನ್ನ ಜಾರಿ ಸರಿಯಾಗಿ ಮಾಡ್ತಾ ಇರೋದು ನಾವೇ. ನೀವು ಅಂಬೇಡ್ಕರ್ ಅವ್ರಿಗೆ ಏನ್ ಗೌರವ ಕೊಟ್ಟಿರಿ? ಹೆಂಗೆ ಸಂವಿಧಾನ ಜಾರಿ ಮಾಡ್ಲತ್ತೀರಿ? ಒಂದು ಸಮಾಜಕ್ಕೆ ಒಂದೇ ಧರ್ಮಕ್ಕೆ ನೋಡ್ಬಿಟ್ರೆ ಸಂವಿಧಾನ ಜಾರಿ ಹೆಂಗ ಸರ್? ಪ್ರಿಯಾಂಕಾ ಖರ್ಗೆ ಅವರು ಬಹಳ ನಮ್ಮ ರಾಜ್ಯದ ಒಬ್ಬ ಉದಯೋನ್ಮುಖ ನಾಯಕ. ಅವರು ಮುಂದಿನ ಮುಖ್ಯಮಂತ್ರಿಗಳು ಕೂಡ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾರೆ ಅಂತ ಹೇಳಿ ಎಲ್ಲ ಅವರು ಹೇಳ್ತಾರೆ, ಬೇರೆಯವರು ಕೂಡ ಹೇಳ್ತಿದ್ದಾರೆ. ನೀವ ಹೇಳಿದ್ದು ಆದ್ರ ಹಂಗಾಗಿ ಯಾರ್ಯಾರು ಬಿಜೆಪಿ ಸೇರ್ತಾರ ಗೊತ್ತಾಗಲ್ಲ. ಕಮಲ್ನಾಥ್ ಸೇರ್ತಾರೆ, ಅವ್ರ ತಂದೆಯವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಸುದ್ದಿ ಎದ್ದೈತಿ, ಬಿಜೆಪಿಗೆ ಬರ್ತಾರೆ. ನಮ್ ಕುಟುಂಬದ ಹೆಣನೂ ಹೋಗಲ್ಲ ಅಲ್ಲಿ, ಹೆಣ ಕೂಡ ಹೋಗಲ್ಲ ಅಲ್ಲಿ ಬಿಜೆಪಿಗೆ, ಸಾಧ್ಯನೇ ಇಲ್ಲ. ಇಂಥವ್ರು ಬಹಳ ನಮ್ ರಕ್ತದಲ್ಲೇ ಇಲ್ಲ, ರಕ್ತದಲ್ಲೇ ಇಲ್ಲ. ಎಷ್ಟು ಹೆಂಗೆ ಸಂವಿಧಾನ ನಿಮ್ ರಕ್ತದಲ್ಲಿಲ್ಲ, ಹಂಗೆ RSS ನಮ್ ರಕ್ತದಲ್ಲಿಲ್ಲ. ಸಂವಿಧಾನವನ್ನ ಜಾರಿ ಸರಿಯಾಗಿ ಮಾಡ್ತಾ ಇರೋದು ನಾವೇ. ನೀವು ಅಂಬೇಡ್ಕರ್ ಅವ್ರಿಗೆ ಏನ್ ಗೌರವ ಕೊಟ್ಟಿರಿ? ಹೆಂಗೆ ಸಂವಿಧಾನ ಜಾರಿ ಮಾಡ್ಲತ್ತೀರಿ? ಒಂದು ಸಮಾಜಕ್ಕೆ ಒಂದೇ ಧರ್ಮಕ್ಕೆ ನೋಡ್ಬಿಟ್ರೆ ಸಂವಿಧಾನ ಜಾರಿ ಹೆಂಗ ಸರ್?